ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವಿದ್ದೀವಿ ಹಳೇಬೀಡಲ್ಲಿ. ಬನ್ನಿ ನೋಡೋಣ ಹಳೇಬೀಡು. ಹಳೇಬೀಡು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಒಂದು ಪಟ್ಟಣ. ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಈ ಪಟ್ಟಣ 12ನೇ ಶತಮಾನದಲ್ಲಿ ಹೊಯ್ಸಳೇಶ್ವರ ದೇವಸ್ಥಾನದ ನಿರ್ಮಾಣದೊಂದಿಗೆ ಖ್ಯಾತವಾಯಿತು. ಹಳೇಬೀಡು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಹಳೇಬೀಡುವಿನ ಮೊದಲನೇ ಹೆಸರು ದ್ವಾರಸಮುದ್ರ. ಕ್ರಿಸ್ತಶಕ 1950ಕ್ಕೆ ಮೊದಲ ರಾಷ್ಟ್ರಕೂಟರ ದೊರೆ ಭಾವದೊರೆ ಇಲ್ಲಿನ ಕೆರೆಯನ್ನು ನಿರ್ಮಿಸಿದ್ದರಿಂದ ಈ ಹೆಸರು ಬಂದಿತು. 11ನೇ ಶತಮಾನದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನ ಆದೇಶದ ಮೇರೆಗೆ ಹೊಯ್ಸಳೇಶ್ವರ ದೇವಸ್ಥಾನವನ್ನು ನಿರ್ಮಿಸಲಾಯಿತು. ಟರ್ಕೋ ಪರ್ಷಿಯನ್ ದೆಹಲಿಯ ಪಡೆಗಳಿಂದ 2 ಬಾರಿ ಲೂಟಿ ಮಾಡಿದ ನಂತರ ಹಾನಿಗೊಳಗಾದ ಮತ್ತು ನಿರ್ಜನವಾದ ನಂತರ ಸ್ಥಳೀಯ ಹೆಸರು ಬಂತು. ಹೊಯ್ಸಳ ವಾಸ್ತುಶಿಲ್ಪದೊಂದಿಗೆ ಹಿಂದೂ ಮತ್ತು ಜೈನ ದೇವಾಲಯಗಳ ಕೆಲವು ಅತ್ಯುತ್ತಮ ಉದಾಹರಣೆಗಳಿಗೆ ಹಳೇಬೀಡು ನೆಲೆಯಾಗಿದೆ. ಇವುಗಳು ಹಿಂದೂ ಕಲಾಕೃತಿ ಸಂಪ್ರದಾಯಗಳ ವಿಸ್ತಾರವನ್ನು ತೋರಿಸುತ್ತವೆ. ಶಿವ, ವಿಷ್ಣು, ದೇವಿ ಮತ್ತು ವೈದಿಕ ದೇವತೆಗಳು ಒಂದೇ ದೇವಾಲಯದ ಸಂಕೀರ್ಣದಲ್ಲಿ ಬೆಸೆಯಲಾಗಿದೆ. ದೇವಸ್ಥಾನವನ್ನು ಪ್ರಾದೇಶಿಕ ಪರಂಪರೆಗಳ ವೈವಿಧ್ಯತೆಯೊಂದಿಗೆ ಚಿತ್ರಿಸಲಾಗಿದೆ. ಜೊತೆಗೆ ಭಾರತದಾದ್ಯಂತ ಲಿಪಿಗಳಲ್ಲಿನ ಶಾಸನಗಳು, ಹಿಂದೂ ದೇವಾಲಯಗಳು, ಅದರ ಫಲಕದಲ್ಲಿ ಜೈನ ಉಬ್ಬು ಶಿಲ್ಪಗಳನ್ನು ಒಳಗೊಂಡಿದೆ. ಅಂತೆಯೇ ಜೈನ ಕಲಾಕೃತಿಯು ವಿಭಿನ್ನ ತೀರ್ಥಂಕರರನ್ನು ಮತ್ತು ಅದರ ಮಂಟಪದೊಳಗೆ ಸರಸ್ವತಿಯನ್ನು ಒಳಗೊಂಡಿದೆ.
ಆಕಾಶವೆದರಿಗಿಳಿದಂತೆ ಈ ಪ್ರಕೃತಿಯ ಸೌಂದರ್ಯವು ಭೂತಾಯಿಯೇ ಮದುಮಗಳಾದಂತೆ ಈ ನಯನಗಳಿಗೆ ಆಶ್ಚರ್ಯವೂ ಸುಂದರ, ಸವಿ ಸುಂದರ. ಈ ಹಸಿರು ಸಿರಿಯು ಸ್ಮರಣೀಯ, ಅವಿಸ್ಮರಣೀಯ ಎಂಬಂತೆ ಈ ಜಾಗವನ್ನು ನೋಡುತ್ತಾ ಕಳೆದೇ ಹೋದಂತಿದೆ. ಸುತ್ತಲೂ ಸುಂದರವಾದ ಹೂದೋಟ, ಮಧ್ಯಭಾಗದಲ್ಲಿ ಸುಂದರವಾದ ದೇವಾಲಯ ಕಣ್ಮನ ಸೆಳೆಯುವಂತಿದೆ. ನೀವು ಕೂಡ ಈ ದೇವಸ್ಥಾನವನ್ನು ಭೇಟಿ ನೀಡಿ ಸುಂದರವಾದ ಜಾಗದ ಅನುಭವವನ್ನು ಸವಿರಿ ಎಂದು ಹೇಳುತ್ತಾ ಇಂದಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. Press the bell icon for next updates. Thanks for watching. Bye bye.